ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಈಸಿಯಾಗಿರುವಂಥ ಯೂನಿಕ್ ಆಗಿರುವಂಥ ಆಮೇಲೆ ದೇಸಿ ಸ್ಟೈಲ್ ಒಳಗೆ ಟೊಮೆಟೊ ಸೂಪ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಅದು ನಿಮಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿರಿ, ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ನೆನಪಲೆ ಕಮೆಂಟ್ ಮಾಡಿರಿ. ಈಗ ನೋಡಿರಿ, ನಾ ಮೊದಲು 7ರಿಂದ 8 ಟೊಮೆಟೊ ತೊಗೊಂಡೇನಿ. ಅವನ್ನ ಚೆಂದಾಗಿ ತೊಳ್ಕೊಂಬಿಡೋಣ ಅಂತ 3ರಿಂದ 4 ಸಲ ನೀಟಾಗಿ ತೊಳೆದು ಕುದಿಲಿಕ್ಕೆ ಇಟ್ಬಿಡೋಣ ಅಂತ. ಒಂದು ಪಾತ್ರೆ ಒಳಗೆ ಹಾಕಿ ನೀರು ಹಾಕಿ ಚಲೋ ಬೇಯಬೇಕು ರೀ. ಅದು ಫುಲ್ಲು ಗಿಣ್ಣಾಗೋ ತನಕ ಬೇಯಬೇಕು. ಆಮೇಲೆ ಏನಿರ್ತದೆ ರೀ, ತುಂಬ ಹತ್ರ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಬಿಟ್ರೆ ನಿಮಗೆ ಸಿಪ್ಪಿ ತೆಗಿಲಿಕ್ಕೆ ಈಸಿ ಆಗ್ತದೆ. ನೀವೆಲ್ಲ ಹೆಂಗೆ ಮಾಡ್ಲಿಕತ್ತೀರಿ? ಇವತ್ತು ರಥಸಪ್ತಮಿ ಅದ, ಹಾಗಾಗಿ ಇವತ್ತು ಹೊಸ ಡ್ರೆಸ್ ಹಾಕೋಬೇಕ್ರಿ. ಇವತ್ತು ಹಬ್ಬ, ಸೂರ್ಯ ರಥ ಇರೋ ದಿವಸ ಇವತ್ತು. ಹಿಂಗಾಗಿ ನೋಡ್ರಿ, ನಾವು ಎಲ್ಲ ಚಲೋ ಡ್ರೆಸ್ ಹಾಕೊಂಡು ಮಾಡಿ ಉತ್ತರಾದಿ ಮಠದೊಳಗಂತೂ ಸಂಭ್ರಮಾಚರಣೆ ಶುರು ಆಗಿಬಿಟ್ಟದ್ರಿ. ಮಧ್ವನವಮಿ ಪ್ರಯುಕ್ತ ಸ್ವಾಮಿಗಳು ಬರ್ತಾರಂತೇಳಿ ಹಾಗಾಗಿ ನಾವು ಫುಲ್ ಬ್ಯುಸಿ ಆಗಿಬಿಟ್ಟೇವೆ ಅದ್ರೊಳಗೆ. ನೋಡ್ರಿ, ಇಷ್ಟೆಲ್ಲ ಮಾತಾಡೋದ್ರಾಗ ಕುದ್ಬಿಟ್ಟಿತ್ತು, ಚಲೋ ಬೆಂದಿತ್ತು, ಆರ್ಲಿಕ್ಕೂ ಬಿಟ್ಬಿಟ್ಟಿದ್ದೆ ಅದನ್ನು. ಈಗ ಆರಿದ ಮೇಲೆ ಈ ರೀತಿ ಸಿಪ್ಪಿ ತೆಗಿಯೋಣಂತ. ಆಮೇಲೆ ಮಿಕ್ಸಿಗೆ ಹಾಕ್ಬೇಕ್ರಿ. ಈಗ ನಿಮ್ಗೆ ಏನಿರ್ತದೆ ರೀ, ಈಗ ಹೋಟೆಲ್ ಒಳಗೆಲ್ಲ ಹೆಂಗೆ ಕೊಡ್ತಾರಂದ್ರೆ ಮಿಕ್ಸಿಗೆ ಹಾಕಿದ್ಮೇಲೆ ಸೋಸ್ತಾರೆ. ಇಂಥ ಜರಡಿದ್ರೊಳಗೆ ಸೋಸಿ ಮುಂದದನ್ನು ಪ್ರೊಸೀಜರ್ ಮಾಡ್ತಾರೆ. ಆದರೆ ಈಗೇನು ನಾ ಟೈಪ್ ಮಾಡಿಲ್ಲ, ನಾ ಹೇಳಿದ್ನಲ್ಲ ದೇಸಿ ಸ್ಟೈಲ್ ಒಳಗೆ ಅಂಥೇಳಿ. ಸೊ ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಅಂತ. ಫುಲ್ಲು ನೈಸ್ ಆಗಿಬಿಡ್ತಂದ್ರೆ ನಿಮಗೇನು ಸಿಗಂಗಿಲ್ಲ ಕಣಗಳು. ಈಗ ನೋಡಿರಿ, ಸಿಪ್ಪಿ ತೆಗೆದೆ ಅದರದ್ದು ನೀರಿನ ಅಂಶ ಏನದಲ್ಲ ಇಟ್ಕೊಂಡೇನಿ, ಅದನ್ನು ನಾವು ಸೂಪಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತ. ರಥಸಪ್ತಮಿ ದಿವಸ ನಮ್ಮ ಮನೆ ಒಳಗೆಲ್ಲ ಏನು ಹೇಳ್ತಾರೆ, ಹೊಸ ಡ್ರೆಸ್ ಹಾಕ್ಕೊಳ್ರಿ. ಅಂದರೆ ಇಡೀ ವರ್ಷ ನಿಮಗೆ ಸೀರೆ ಆಯ್ತು, ಡ್ರೆಸ್ ಆಯ್ತು, ಏನಿರ್ತದೆ ನಿಮ್ಗೆ ಹಾಕ್ಕೊಳ್ರಿ. ಉಡುಗೆಗಳನ್ನು ಹಾಕ್ಕೋಬೇಕು ಅಂದ್ರೆ ಇಡೀ ವರ್ಷ ಸಿಗ್ತದಂತ. ಹಂಗೆ ನಿಮ್ಮ ಮನೆ ಒಳಗೂ ಹೇಳ್ತಾರೆ, ನನಗೆ ಕಮೆಂಟ್ ಒಳಗೆ ಹೇಳ್ರಿ. ಈಗ ನೋಡಿರಿ, ಇದ್ರೊಳಗೆ ಮಿಕ್ಸಿಗೆ ಹಾಕಿದ್ದೆ ಫಸ್ಟ್ ಟೊಮೆಟೊ, ಅದ್ರೊಳಗೆ ಕೊತ್ತಂಬರಿ ಹಾಕಿದ್ದೆ ಸ್ವಲ್ಪ, ಅದರೊಳಗೆ ಒಂದು 2ರಿಂದ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿಬಿಟ್ಟೆ. ಹಾಕಿ ಇದನ್ನು ಫುಲ್ ನೈಸ್ ಮಾಡ್ಕೊಂಬಿಡೋಣ ಅಂತ. ಒಂದು ಸ್ವಲ್ಪ ಕೂಡ ನಿಮಗೆ ಕಾರ್ನ್ಫ್ಲೋರದ್ದು ಇದು ಗಂಟೆ ಇರಬಾರ್ದು. ಚೆಂದಾಗಿ ನೀರು ಹಾಕಿ ನೈಸಾಗಿ ರುಬ್ಕೊಂಬಿಡ್ರಿ. ಅಂದಮೇಲೆ ಸೋಸ್ಬೇಕಂತ ಏನಿಲ್ಲ. ಈಗ ಏನು ಮಾಡ್ತೀನಿ, ಒಂದು ಪಾತ್ರೆ ಕಾಯ್ಲಿಕ್ಕೆ ಇಡ್ತೀನಿ. ಅದರೊಳಗೆ 1ರಿಂದ 1.5 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಂತ. ಬೆಣ್ಣೆ ಒಳಗೆ ಮಾಡಿರಿ, ಭಾಳ ಸೂಪರ್ ಆಗ್ತದೆ ಸೂಪ್ ಇದು. ಬೆಣ್ಣೆ ಕಾಯ್ತಂದ್ರೆ ಜೀರಿಗೆ ಪುಡಿ ಹಾಕ್ಕೊಂಡಂತ. ಒಂದು 2 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿದ್ದೆ ನಾನು. ಬೆಣ್ಣೆ ಒಳಗೆ ಆ ಜೀರಿಗೆ ಕರ್ದಂಗೆ ಆಗ್ತದಲ್ಲ, ಅದು ಫ್ಲೇವರ್ ಭಾಳ ಚಲೋ ಕೊಡ್ತದೆ ರೀ. ಹಾಗಾಗಿ ಆಮೇಲೆ ಏನು ಮಾಡಿದ್ದೆ, ಒಂದು ಮುಕ್ಕಾಲು 3/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿದ್ದೆ. ಬಿಳಿ ಮೆಣಸಿನ ಕಾಳಿನ ಪುಡಿ ಇತ್ತಲ್ಲೇ, ಅದನ್ನು ಹಾಕಿದ್ದೆ. ಈಗ ಅದೊಂದು ಸ್ವಲ್ಪ ಕರ್ದಂಗೆ ಆಗ್ಬೇಕು ಬೆಣ್ಣೆ ಒಳಗೆ. ಆವಾಗ ನಾನು ಇದನ್ನು ಟೊಮೆಟೊ ಆಮೇಲೆ ಕೊತ್ತಂಬರಿ ಕಾರ್ನ್ಫ್ಲೋರ್ ಏನು ಮಿಕ್ಸಿಗೆ ಹಾಕಿದ್ದದಲ್ಲ ಅದನ್ನು ಹಾಕ್ಲಿಕತ್ತೇನೆ. ಹಾಕಿ ಚೆನ್ನಾಗಿ ಕೈ ಆಡಿಸೋಣಂತ. ನೀರು ಹಾಕೋಣಂತ. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕ್ರಿ, ನಮಗೆ ಎಷ್ಟು ಲಿಕ್ವಿಡ್ ಬೇಕು ನೋಡಿಕೊಂಡು ನಾವು ಆ ರೀತಿ ಹಾಕ್ಕೊಳಿಕ್ಕೆ ಬರ್ತದೆ. ಆಮೇಲೆ ಇದೇನು ಸೂಪ್ ಮಾಡಿಟ್ಟೇನಲ್ರಿ, ಭಾಳ ಚಲೋ ಆಗಿತ್ತು ರೀ. 2 ದಿವಸ ಆರಾಮ್ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಯಾವಾಗ ಬೇಕಾವಾಗ ಕುಡಿಬೋದು ರೀ. ನಾನೇನು ಇದು ಸೂಪ್ ಮಾಡಿದ್ನಲ್ಲ ಬೆಂಗಳೂರಿನಾಗ, ಆವಾಗ ಥಂಡಿ ಭಾಳ ಇತ್ತು ರೀ ಅಲ್ಲೇ. ಹಾಗಾಗಿ ಏನಾದರೂ ಬಿಸಿದು ಈ ರೀತಿ ಬೇಕು ಅನ್ನಿಸ್ತಿತ್ತು. ಹಾಗಾಗಿ ಹೆಲ್ದಿ ವೈಸ್ ಚಲೋ ಇರ್ತದಂತ ನಾ ಮಾಡಿದ್ದೆ ಇದನ್ನು. ಈಗ ಆಲ್ರೆಡಿ ಇಲ್ಲೇ ಶಕೆ ಶುರು ಆಗಿಬಿಟ್ಟದ. ಇವತ್ತಂತೂ ರಥಸಪ್ತಮಿ, ಆದರೆ ಇದು ಮಾಡಿ ತಿರುಗಿ ನಾನು 15 ಡೇಸ್ ಆಗಿತ್ತು ರೀ. ಆಮೇಲೆ ಏನಾಯ್ತು ರೀ, ಕುದಿಲಿಕ್ಕೆ ಇಟ್ಟಿದ್ದೆ ನಾನು. ಆದರೆ ಕಲರ್ ಅಷ್ಟು ಬರಲಿಲ್ಲ ರೀ ಟೊಮೆಟೊ ಸೂಪದ್ದು. ಯಾಕಂದ್ರೆ ಭಾಳ ಹಣ್ಣಾಗಿದ್ದಿದ್ದಿಲ್ಲ, ಕಲರು ಭಾಳ ರೆಡ್ ಅಂತ ಅನ್ನಿಸ್ಲಿಲ್ಲಲ್ಲ ಅವ. ಹಾಗಾಗಿ ನಾ ಏನು ಮಾಡಿದೆ, ಕಲರ್ ಚಂದ ಬರಲಿಲ್ಲ ಅಂದ್ರೆ ನೀವು ಪ್ರೆಸೆಂಟೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ ರೀ. ಅದು ಚಲೋ ಬರಲಿಲ್ಲ ಅಂದರೆ ಕುಡ್ದಂಗೆ ಅನ್ಸಂಗಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಬೀಟ್ರೂಟ್ ತೊಗೊಂಡು ಸಣ್ಣ ಹೆರ್ಕಳ ಒಳಗೆ ಅದನ್ನು ಹೆರೆದು ಇದ್ರೊಳಗೆ ಮಿಕ್ಸ್ ಮಾಡಿಬಿಟ್ಟೆ ರೀ. ಅವಾಗ ಏನಾಯ್ತು, ಕಲರ್ ನಿಮ್ಗೆ ನೋಡಿರಿ ಎಂಥ ಮಸ್ತ್ ಬಂದುಬಿಡ್ತದೆ. ಹೆಂಗೆ ಕುದೀತದೆ ಹಂಗೆ ಕಲರ್ ಚಂದ ಬರ್ತದೆ ರೀ ಸೂಪಿಂದ. ಇದು ಕೆಲವೊಂದು ಟ್ರಿಕ್ಸ್ ಇರ್ತಾವೆ ರೀ, ಅವನ್ನು ನಾವು ಯೂಸ್ ಮಾಡ್ಕೋಬೋದು. ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ, ಕಲರ್ ಹಾಕ್ತಾರೆ ರೀ. ಕಲರ್ ಹಾಕೋಗಿಂತ ಇದು ನ್ಯಾಚುರಲ್ ಅಲ್ರಿ, ಇದು ಬೀಟ್ರೂಟ್ ಇದ್ದೇ ಇರ್ತದೆ ಮನೆ ಒಳಗೆ ಆಲ್ಮೋಸ್ಟ್. ಸೊ ಅದನ್ನು ಹಾಕಿಬಿಟ್ರೆ ಚಲೋ ಆಗ್ತದೆ. ಈಗ ನೋಡಿರಿ, ಎಂಡ್ ಮೂಮೆಂಟ್ನಾಗೂ ಒಂದು ಸ್ವಲ್ಪ ಕುದಿಲಿಕ್ಕತ್ತಿತ್ತು, ಕೊನೆಗೂ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ. ಫ್ಲೇವರ್ ಚಲೋ ಬರ್ತದಂತ. ಚಂದ ಕುದಿಬೇಕು ರೀ, ಎಷ್ಟು ಕುದೀತದ ಅಷ್ಟು ಚಲೋ. ಆದ್ರೆ ಕೈ ಆಡಿಸ್ಕೋತಿರ್ಬೇಕು, ಯಾಕಂದ್ರೆ ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ ಗಂಟಾಗ್ಬಿಡ್ತದೆ, ಆಮೇಲೆ ಹೊತ್ತದಂಗೆ ಆಗ್ತದೆ. ಸೊ ನೋಡಿರಿ, ಕುದೀತ
ಈಗ ಸರ್ವ್ ಮಾಡೋಣ ಅಂತ ಬಿಸಿ ಬಿಸಿಯಾಗಿರುವಂಥ ಸೂಪ್, ಟೊಮೆಟೊ ಸೂಪ್, ದೇಸಿ ಸ್ಟೈಲ್ ಸೂಪ್ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತದೆ. ನೆನಪಲೆ ಕಮೆಂಟ್ ಮಾಡಿರಿಪ್ಪ, ಖುಷಿ ಆಗ್ತದೆ ನನಗೆ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿಕತ್ತಿದ್ರು ಯಾಕೆ ವೀಡಿಯೋಸ್ ಹಾಕೇ ಇಲ್ಲ ಅಂತ. ನೋಡಿರಿ, ಹಿಂಗೆ ನೀವು ಕೇಳ್ತಿದ್ರ ನನಗೆ ಕಮೆಂಟ್ ಒಳಗೆ ಅಥವಾ ನಾ ಸಿಕ್ಕಾಗ ನಂಗೆ ಮತ್ತೆ ಮಾಡ್ಬೇಕಂತ ಹೇಳಿ ಸ್ಫೂರ್ತಿ ಸಿಗ್ತದೆ. ಸೊ ಮತ್ತೆ ನಾನು ನಿಮ್ಗೆ ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ನಮಸ್ಕಾರ.